ಚಳ್ಳಕೆರೆ ನಗರದ ಹೆಗ್ಗೇರಿ ತಾಯಮ್ಮ ತಿಪ್ಪೇಸ್ವಾಮಿ ಪ್ರೌಢಶಾಲೆಯಲ್ಲಿ ಯುಗಾದಿ ಹಾಗೂ ರಂಜಾನ್ ಹಬ್ಬ ದಿನಗಳಂದು ರಜಾ ಇದ್ದರೂ ಸಹ ಎಸ್ಎಲ್ಸಿ ಉತ್ತಮ ಫಲಿತಾಂಶ ತರುವ ನಿಟ್ಟಿನಲ್ಲಿ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಶಾಲೆಯಲ್ಲಿ ವಿಶೇಷ ತರಬೇತಿ ಶಿಬಿರ ನಡೆಸಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹಾಗೂ ಶಾಲೆಯ ಉತ್ತಮ ಫಲಿತಾಂಶಕ್ಕೆ ಹಾಗೂ ವಿದ್ಯಾರ್ಥಿನಿಯರಿಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳ ಆಧಾರದ ಮೇಲೆ ತರಬೇತಿ ನೀಡುತ್ತಿರುವುದು ಹೆಮ್ಮೆಯ ಸಂಗತಿ. ಮುಖ್ಯ ಶಿಕ್ಷಕ ವೀರಣ್ಣನವರು ಮಾತನಾಡಿ, ವಿದ್ಯಾರ್ಥಿನಿಯರಿಗೆ ಉತ್ತಮ ಫಲಿತಾಂಶಕ್ಕೆ ಶಾಲೆಯ ಹೆಸರು ಉಳಿಸುವ ಪ್ರಯತ್ನ ಪ್ರಾಮಾಣಿಕ ನಮ್ಮದು ಹಾಗೂ ವಿದ್ಯಾರ್ಥಿನಿಗೆ ಸಮಗ್ರ ತರಬೇತಿ ನೀಡುವುದು ಸಂತಸ ತಂದಿದೆ ಎಂದು ಹೇಳಿದರು. ನಾನ್ ಡೈರೆಕ್ಷನಲ್ ಅಂತ ಬರ್ತದೆ. ನಾನ್ ಡೈರೆಕ್ಷನಲ್ ಮುದುಕರ್ತಾರೆ. ಸೊ ಇದು ನಾ ಎರಡು ವ್ಯತ್ಯಾಸಗಳನ್ನ ಈಗ ಎರಡು ಡಿಫರೆನ್ಸ್ ನಾನು ತಮ್ಗೆ ಹೇಳಿದ್ದೀನಿ. ಒಂದನೇದು ರೆಸ್ಪಾನ್ಸ್ ಟು ಟಚ್, ರೆಸ್ಪಾನ್ಸ್ ಟು ಸಪೋರ್ಟ್, ಆಮೇಲೆ ನಾನ್ ಡೈರೆಕ್ಷನಲ್, ಡೈರೆಕ್ಷನಲ್. ಇದು ಡಿಫಿಕಲ್ಟಿ ಲೆವೆಲ್ ಬರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಬಹಳಷ್ಟು ಮಕ್ಕಳು ಇದನ್ನ ಬರೆದಿರಲಿಲ್ಲ ಯಾವ್ದ್ರಲ್ಲಿ ಪ್ರಿಪರೇಟರಿ. ಸೊ ಈ ಸತಿ ಬಿಟ್ಟು ಬರಬೇಡ್ರಿ, ಓಕೆನಾ? ಓಕೆ. ನಾಲ್ಕು ಮಾಡಲ್ ಪೇಪರ್ ಬೋರ್ಡ್ ಇಂದ ಬಿಟ್ಟಿದ್ದಾರೆ ಸರ್. ಆಮೇಲೆ ಅದೇ ರೀತಿ 3 ಪ್ರಿಪರೇಟರಿ ಎಕ್ಸಾಮ್ಗಳನ್ನು ಈಗಾಗಲೇ ಮಾಡಿದ್ದೀವಿ ಸರ್ ನಾವು ಮಕ್ಕಳಿಗೆ. ಈ 7 ಪೇಪರ್ಗಳಿಂದ ಕನಿಷ್ಠ 50 ಅಂಕಗಳು ಬರ್ಬೋದು ಅಂತೇಳಿ ಒಂದು ಭರವಸೆ ಇಟ್ಕೊಂಡು ಮಕ್ಕಳಿಗೆ ಅದನ್ನ ಆನ್ಸರ್ ಮೂಲಕ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಒಳ್ಳೆಯ ಫಲಿತಾಂಶ ಬರುತ್ತೆ ಅನ್ನೋ ನಿರೀಕ್ಷೆ ಇದೆ ಸರ್. ಇದಕ್ಕೆ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ವೀರಣ್ಣ ಸರ್ ಅವರು ಸಾಕಷ್ಟು ನಮಗೆ ಸಪೋರ್ಟ್ ಮಾಡಿದ್ದಾರೆ ಸರ್. ಒಳ್ಳೆಯ ಒಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಮ್ಮ ಶಾಲೆ HTT ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ. ನಮ್ಮ ಶಾಲೆ HTT ಬಾಲಕಿಯರ ಪ್ರೌಢಶಾಲೆ 2026 ಮಾರ್ಚ್ ಏಪ್ರಿಲ್ನಲ್ಲಿ ನಡೆಯುವ SLC ವಾರ್ಷಿಕ ಪರೀಕ್ಷೆಗೆ ನಮ್ಮ ಶಾಲೆಯಿಂದ 269 ವಿದ್ಯಾರ್ಥಿನಿಯರು ನೋಂದಣಿಯಾಗಿದ್ದಾರೆ. 269 ವಿದ್ಯಾರ್ಥಿನಿಯರು ಹಾಜರಾಗುತ್ತಿದ್ದಾರೆ. ಈಗಾಗಲೇ 18/3/26 ಕನ್ನಡ ಭಾಷಾ ಪರೀಕ್ಷೆ ಮುಗಿದಿರೋದ್ರಿಂದ ಎಲ್ಲ ವಿದ್ಯಾರ್ಥಿನಿಯರು ಭಾಳ ಚೆನ್ನಾಗಿ ಬರ್ತಿದ್ದೇವೆ. ಪೇಪರು ಬೋರ್ಡ್ನವರು 4 ಮಾಡೆಲ್ ಕ್ವಶನ್ ಪೇಪರು ಮತ್ತು 3 ಪ್ರಿಪರೇಟರಿಯನ್ನು ನಮ್ಮ ಪರೀಕ್ಷಾ ಮಂಡಳಿಯವರೇ ನಡೆಸಿರೋದ್ರಿಂದ ಆ 7 ಪೇಪರ್ನಲ್ಲಿ ಸುಮಾರು 60 ಮಾರ್ಕ್ಸ್ ಬಂದಿದೆ. ಭಾಳ ಈಸಿ ಇತ್ತು ಅಂತ ಎಲ್ಲ ವಿದ್ಯಾರ್ಥಿನಿಯರು ತುಂಬ ಸಂತೋಷದಿಂದ ಹೇಳಿದ್ದಾರೆ. ಹಾಗಾಗಿ ಈಗ ಮುಂದಿನ ಪರೀಕ್ಷೆಗಳು 5 ಅಂದರೆ ಈಗ 23ಕ್ಕೆ ವಿಜ್ಞಾನ ವಿಷಯದ ಪರೀಕ್ಷೆ ಇದೆ. ಆ ಒಂದು ಪರೀಕ್ಷೆಗೆ ನಾವು 19ನೇ ತಾರೀಕು ಯುಗಾದಿ ಹಬ್ಬ ಇದ್ರೂ ನಮ್ಮ ಎಲ್ಲ ಹುಡುಗಿಯರು ಹಾಜರಾಗಿದ್ದಾರೆ. ನಮ್ಮ ವಿಜ್ಞಾನ ಶಿಕ್ಷಕರು ತರಗತಿಯನ್ನು 9 ಗಂಟೆಯಿಂದ 1 ಗಂಟೆಯವರೆಗೂ ನಡೆಸ್ತಿದ್ದಾರೆ. ಭಾಳ ವ್ಯವಸ್ಥಿತವಾಗಿ ನಾವು ಬೋಧನೆಯನ್ನು ಮಾಡ್ತಿದ್ದೇವೆ. ಮಕ್ಕಳು ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ. ಒಳ್ಳೆಯ ಫಲಿತಾಂಶ 25-26ನೇ ಸಾಲಿನಲ್ಲಿ ನಮ್ಮ ಶಾಲೆಗೆ ಬರುವ ನಿರೀಕ್ಷೆ ಇದೆ. ಒಳ್ಳೆಯ ಹೈ ಸ್ಕೋರನೂ ಆಗ್ತದೆ ಸರ್. ಈಗ ಹಿಂದಿನ 2 ವರ್ಷದ ಫಲಿತಾಂಶವನ್ನು ನಾವು ತಗೊಂಡ್ರೆ ನಮ್ಮ ಹುಡುಗಿಯರೇ ಸರ್ಕಾರಿ ಶಾಲೆಗಳಿಗೆ ಎಷ್ಟು 3 ಬಂದಿದ್ದಾರೆ. ಆ ಕಡೆ ವರ್ಷ 3 ಲ್ಯಾಪ್ಟಾಪು, ಮೊನ್ನೆ ವರ್ಷ 3 ವಿದ್ಯಾರ್ಥಿನಿಯರಿಗೆ 50,000 ಬಹುಮಾನವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿನಿಯರೇ ಪಡ್ಕೊಂಡಿರೋದ್ರಿಂದ ನಮಗೆ ನಮ್ಮ ಶಾಲೆಯ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಈ ವರ್ಷವೂ ಅದೇ ರೀತಿ ನಾವು ಉತ್ಸಾಹ ತುಂಬಿದ್ದೀವಿ. ನಮ್ಮ ಶಾಲೆಯವರೇ ತಾಲೂಕಿನ ಹೈಯೆಸ್ಟ್ 3 ಬರಬೇಕು, ಆ ಒಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಹುಡುಗಿಯರಿಗೆಲ್ಲ ಉತ್ತೇಜನ ಕೊಟ್ಟಿದ್ದೀವಿ. ಆದರೆ ಪ್ರಯತ್ನ ಅಂತೂ ಮ್ಯಾಕ್ಸಿಮಮ್ ನಮ್ಮ ಹುಡುಗಿಯರು ಮಾಡ್ತಿದ್ದಾರೆ, ನಮ್ಮ ಶಿಕ್ಷಕರು ಮಾಡ್ತಿದ್ದಾರೆ, ನಾವು ಮಾಡ್ತಿದ್ದೀವಿ. ಆ ಕಾರಣದಿಂದ ನಮ್ಮ ಶಾಲೆಯ ಫಲಿತಾಂಶ 80%ಗಿಂತಲೂ ಹೆಚ್ಚು ಬರುವ ನಿರೀಕ್ಷೆ ಇದೆ. ಅತಿ ಹೆಚ್ಚು ಗ್ರಾಮೀಣ ಪರಿಸ್ಥಿತಿ ಬರ್ತಕ್ಕಂಥ ಬಡ ಮಕ್ಕಳು ನಿಮ್ಮ ಶಾಲೆ ಬರ್ತಿರೋದು. ನಮ್ಮ ಶಾಲೆ ಇರೋದು ಚಳ್ಳಕೆರೆ ನಗರದ ಹೃದಯ ಭಾಗದಲ್ಲಿದ್ದರೂ 70% ಹುಡುಗಿಯರು ಹಳ್ಳಿಯಿಂದ, ಅದು ದೂರದ ಹಳ್ಳಿಯಿಂದ ಬರ್ತಾರೆ. ಇನ್ನು 30% ಟೌನ್ಯರು. ಅದು ಹಳ್ಳಿ ಅಂದರೆ ಸುಮಾರು 45-50 ಕಿಲೋಮೀಟರ್ ದೂರದಿಂದ ಬಹಳಷ್ಟು ಹುಡುಗಿಯರು ಬರ್ತಾರೆ. ಆದರೂ ಸಮೇತ ಸಮಯಕ್ಕೆ ಸರಿಯಾಗಿ ಬರ್ತಾರೆ. ಅವರು ಕೆಲವರು ಆಟೋದಲ್ಲಿ ಬರ್ತಾರೆ, ಕೆಲವರು ಬಸ್ಸಲ್ಲಿ ಬರ್ತಾರೆ. ಏನೋ ವ್ಯವಸ್ಥೆ ಮಾಡ್ಕೊಂಡು ಸಮಯಕ್ಕೆ ಸರಿಯಾಗಿ ನಮ್ಮ ಶಾಲೆಗೆ ತಲುಪ್ತಾರೆ. ಸಾಯಂಕಾಲನೂ ಗ್ರೂಪ್ ಸ್ಟಡಿ ಮಾಡಿದ್ದೇವೆ. ಇಡೀ ವರ್ಷ ಬೆಳಿಗ್ಗೆ 9ರಿಂದ 10 ಗಂಟೆವರೆಗೆ ಸ್ಪೆಷಲ್ ಕ್ಲಾಸ್ ಮಾಡಿದ್ದೇವೆ.
ಈ ಇಲಾಖೆ ಎಲ್ಲ ಕಾರ್ಯಕ್ರಮಗಳನ್ನು ಜಾಚು ತಪ್ಪದೆ ನಮ್ಮ ಶಿಕ್ಷಕರು ನಾವು ಸೇರ್ಕೊಂಡು ಮಾಡಿದ್ದೇವೆ. ಇದರಿಂದ ಒಳ್ಳೆ ಫಲಿತಾಂಶ ಬರುವ ನಿರೀಕ್ಷೆ ಇದೆ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ ಸರ್. ಥ್ಯಾಂಕ್ಸ್. ಧನ್ಯವಾದ.